ದೇವರ ವಾಕ್ಯ ಜೀವದ ವಾಕ್ಯ. ವಿಮೋಚನಾ ಕಾಂಡ 4 ವಾಕ್ಯ 3-7. ಸರ್ವೇಶ್ವರ ಅವನಿಗೆ, ಅದನ್ನು ನೆಲದಲ್ಲಿ ಬಿಸಾಡು ಎಂದರು. ನೆಲದಲ್ಲಿ ಬಿಸಾಡುತ್ತಲೇ ಅದು ಹಾವಾಯಿತು. ಅದನ್ನು ಕಂಡ ಮೋಶೆ ಭಯಪಟ್ಟು ಓಡಿ ಹೋದನು. ಸರ್ವೇಶ್ವರ ಅವನಿಗೆ, ಕೈ ಚಾಚಿ ಅದರ ಬಾಲವನ್ನು ಹಿಡಿ ಎಂದರು. ಅಂತೆಯೇ ಹಿಡಿದಾಗ ಅದು ಕೋಲು ಆಯಿತು. ಆಗ ಸರ್ವೇಶ್ವರ ಅವನಿಗೆ, ಇದರಿಂದ ಆ ಜನರು ತಮ್ಮ ಪೂರ್ವಜರಾದ ಅಬ್ರಹಾಮ, ಇಸಾಕ ಹಾಗೂ ಯಾಕೋಬರ ದೇವರಾಗಿರುವ ಸರ್ವೇಶ್ವರ ನಿನಗೆ ಕಾಣಿಸಿದ್ದು ನಿಜ ಎಂಬುದನ್ನು ನಂಬುವರು ಎಂದು ಹೇಳಿದರು. ಮತ್ತೆ ಸರ್ವೇಶ್ವರ ಅವನಿಗೆ, ನಿನ್ನ ಕೈಯನ್ನು ನಿನ್ನ ಉಡಿಗೆಯಲ್ಲಿ ಇಟ್ಟುಕೋ ಎಂದರು. ಅಂತೆಯೇ ಉಡಿಗೆಯಲ್ಲಿ ಇಟ್ಟು ಹೊರಗೆ ತೆಗೆದಾಗ ಅವನ ಕೈ ಹೊನ್ನು ಹತ್ತಿ ಹಿಮದಂತೆ ಬೆಳ್ಳಗಾಗಿತ್ತು. ಸರ್ವೇಶ್ವರ ಅವನಿಗೆ, ನಿನ್ನ ಕೈಯನ್ನು ತಿರುಗಿ ಉಡಿಗೆಯಲ್ಲಿ ಸೇರಿಸು ಎಂದು ಹೇಳಿದರು. ಹಾಗೆಯೇ ಅವನು ಅದನ್ನು ಉಡಿಗೆಯಲ್ಲಿ ಸೇರಿಸಿದನು. ಬಳಿಕ ತೆಗೆದು ನೋಡಿದಾಗ ಅದು ಉಳಿದ ಮೈಯಂತೆಯೇ ಆಗಿತ್ತು. ಆಮೇನ್. ಹಲ್ಲೆಲೂಯಾ. ದೇವರ ವಾಕ್ಯ ತಿಳಿಸುತ್ತದೆ, ದೇವರನ್ನು ನಾವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ದೇವರು ತಾಯಿಗಿಂತ ಮಿಗಿಲಾದವರು. ಮೋಶೆಗೆ ದೇವರು ಇಸ್ರಾಯೇಲರನ್ನು ಗುಲಾಮಗಿರಿಯಿಂದ ಬಿಡಿಸಲು ಮೋಶೆಯನ್ನು ನೇಮಿಸುತ್ತಾರೆ. ದೇವರ ಬಲದಲ್ಲಿ ನಡೆಸುತ್ತಾರೆ. ಹಲ್ಲೆಲೂಯಾ. ಫರೋಹ ರಾಜನನ್ನು ಅವನ ಕಠಿಣವಾದ ಮನಸ್ಸನ್ನು ತಿಳಿದ ದೇವರು ಮೋಶೆಯನ್ನು ಬಲಪಡಿಸಿ ಈಜಿಪ್ಟಿನ ರಾಜನ ಬಳಿಗೆ ಕಳುಹಿಸುತ್ತಾರೆ. ದೇವರೇ ಮೋಶೆಯ ಮುಖಾಂತರ ಕರೆತರಲು ಇಸ್ರಾಯೇಲರನ್ನು ಬಿಡಿಸಲು ಮೋಶೆಯನ್ನು ಎಬ್ಬಿಸುತ್ತಾರೆ. ಈಜಿಪ್ಟರ ಮಧ್ಯೆ ಮಹತ್ಕಾರ್ಯ ಮಾಡಲು ಮೋಶೆಯನ್ನು ಕಳುಹಿಸುತ್ತಾರೆ. ದೇವರು ನಮಗೆ ಕೋಲನ್ನು ಹಾವು ಮಾಡುವುದು, ಎಲ್ಲ ತರಹದ ಅದ್ಭುತ ಕಾರ್ಯಗಳನ್ನು ಮಾಡುವುದಕ್ಕೆ ದೇವರು ಮೋಶೆಗೆ ಹೇಳಿಕೊಡುತ್ತಾರೆ. ನಾವು ಸೋತು ಹೋಗದಂತೆ ನಮ್ಮನ್ನು ಸಿದ್ಧ ಮಾಡುತ್ತಾರೆ. ಸೈತಾನನ ತಲೆ ಎತ್ತದಂತೆ, ಸೈತಾನನನ್ನು ತುಳಿಯುವಂತೆ ನಮ್ಮಲ್ಲಿ ದೇವರ ವಾಕ್ಯದ ಬಲದಲ್ಲಿ ನಮ್ಮನ್ನು ನಡೆಸುತ್ತಾರೆ. ಹಲ್ಲೆಲೂಯಾ. ನಾವು ಎಲ್ಲಿ ಹೋದರೂ ಬಂದರೂ ಜಯದಲ್ಲಿ ನಡೆಯುವಂತೆ ನಮ್ಮನ್ನು ಬಲಪಡಿಸುತ್ತಾರೆ. ಲೂಕನು ಬರೆದ ಶುಭ ಸಂದೇಶದಿಂದ ವಾಚನ. ಅಧ್ಯಾಯ 10 ವಾಕ್ಯ 17-20. ಕಳುಹಿಸಲಾಗಿದ್ದ 72 ಮಂದಿ ಸಂತೋಷಭರಿತರಾಗಿ ಹಿಂದಿರುಗಿ ಬಂದು, ಸ್ವಾಮಿ, ನಿಮ್ಮ ಹೆಸರಿನಲ್ಲಿ ಆಜ್ಞೆ ಮಾಡಿದಾಗ ದೆವ್ವಗಳು ಕೂಡ ನಮಗೆ ಅಧೀನವಾಗುತ್ತವೆ ಎಂದು ವರದಿ ಮಾಡಿದರು. ಅದಕ್ಕೆ ಯೇಸು, ಸೈತಾನನು ಆಕಾಶದಿಂದ ಸಿಡಿಲಿನಂತೆ ಬೀಳುವುದನ್ನು ಕಂಡೆನು. ಇಗೋ, ಸರ್ಪಗಳನ್ನು ಹಾಗೂ ಚೇಳುಗಳನ್ನು ತುಳಿಯುವುದಕ್ಕೂ ಶತ್ರುವಿನ ಸಮಸ್ತ ಶಕ್ತಿಯನ್ನು ಜಯಿಸುವುದಕ್ಕೂ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಯಾವುದೂ ನಿಮಗೆ ಹಾನಿ ಮಾಡದು. ಆದರೂ ದೆವ್ವಗಳು ನಿಮಗೆ ಅಧೀನವಾಗಿವೆ ಎಂದು ಸಂತೋಷಪಡುವುದಕ್ಕಿಂತ ನಿಮ್ಮ ಹೆಸರುಗಳು ಸ್ವರ್ಗದಲ್ಲಿ ಲಿಖಿತವಾಗಿವೆ ಎಂದು ಸಂತೋಷಪಡಿ ಎಂದು ಹೇಳಿದರು. ಆಮೇನ್. ಹಲ್ಲೆಲೂಯಾ. ಯೇಸು ಸ್ವಾಮಿಯ ಬಳಿ ಬಂದು 72 ಮಂದಿ ಶಿಷ್ಯರು ತಾವು ಮಾಡಿದ್ದನ್ನು ತಿಳಿಸುತ್ತಾರೆ. ಯೇಸುವಿನ ಹೆಸರು ಹೇಳಿ ದೆವ್ವಗಳನ್ನು ಬಿಡಿಸಿ ರೋಗರುಜಿನಗಳನ್ನು ವಾಸಿ ಮಾಡಿ ದೇವರ ರಾಜ್ಯದ ವಿಷಯವಾಗಿ ತಿಳಿಸಿ ಯೇಸು ಸ್ವಾಮಿಯ ಬಳಿಗೆ ಬಂದು 72 ಮಂದಿ ಶಿಷ್ಯರು ವರದಿ ಮಾಡಿ ಸಂತೋಷಪಡುತ್ತಾರೆ. ಯೇಸು ಸ್ವಾಮಿ ಹೇಳುತ್ತಾರೆ, ವೈರಿಯ ಸಮಸ್ತ ಶಕ್ತಿಯನ್ನು ಜಯಿಸುವುದಕ್ಕೂ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಹಲ್ಲೆಲೂಯಾ. ಯೇಸುವಿನ ನಾಮ ನಮ್ಮೊಂದಿಗೆ ಇದ್ದರೆ ಸಾಕು. ಯೇಸು ಸ್ವಾಮಿಯನ್ನು ದಾಟಿ ಬರುವುದಕ್ಕೆ ಯಾವುದೇ ಶಕ್ತಿಗೂ ಸಾಧ್ಯವಿಲ್ಲ. ನಮ್ಮ ಮುಂದೆ ಯೇಸು ನಿಂತಿದ್ದರೆ ನಮಗಾಗಿ ಯುದ್ಧ ಮಾಡಿ ಜಯ ನೀಡುತ್ತಾರೆ. ಹಲ್ಲೆಲೂಯಾ. ಮಹಿಮೆಯ ರಕ್ತದಿಂದ ಕೋಟೆ ಮಾಡಿದ್ದಾರೆ. ಹಲ್ಲೆಲೂಯಾ. ಬಿಡುಗಡೆ ಮಾಡಿದ ರಕ್ತದಿಂದ ಬೇಲಿ ಮಾಡಿದ್ದಾರೆ. ಹಲ್ಲೆಲೂಯಾ. ಯೇಸುವಿನ ದಿವ್ಯ ರಕ್ತ ಧ್ಯಾನಿಸುವ ಪ್ರತಿಯೊಂದು ಮಗಳು ಮಗನು ಜಯದಲ್ಲಿ ಸಾಗುವಂತೆ ಏಸಪ್ಪ ಮಾಡುತ್ತಾರೆ.
ಆಮೇನ್. ಆಲೇಲೂಯ. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಮಗೆ ಅಧಿಕಾರ ಕೊಟ್ಟ ಯೇಸುವಿನಲ್ಲಿ ಪ್ರಾರ್ಥಿಸೋಣ. ಸ್ತೋತ್ರ ತಂದೆ, ಸ್ತೋತ್ರ ಅಪ್ಪ, ಪರಿಶುದ್ಧನೇ, ಮಹೋನ್ನತನೇ ಸ್ತೋತ್ರ. ನಮ್ಮನ್ನು ನಡೆಸುವ ನಾವೀಕನೇ ಸ್ತೋತ್ರ. ನಮ್ಮನ್ನು ಅದ್ಭುತವಾಗಿ ನಡೆಸುವ ದೇವನಿಗೆ ಸ್ತೋತ್ರ. ಸೈತಾನನ ಸಕಲ ಶಕ್ತಿಗಳನ್ನು ಜಯಿಸಲು ಅಧಿಕಾರ ಕೊಟ್ಟ ಯೇಸುವೇ ಸ್ತೋತ್ರ. ವೈರಿಯ ಸಮಸ್ತ ಬಲವನ್ನು ತುಳಿದು ಹಾಕುವ ಹಾಗೆ ಯೇಸುವಿನ ನಾಮದ ಬಲ ಕೊಟ್ಟ ತಂದೆ ಸ್ತೋತ್ರ. ನಮ್ಮನ್ನು ದೊರೆತನ ಮಾಡುವ ಮಕ್ಕಳಾಗಿ ಮಾರ್ಪಡಿಸಿದ ಯೇಸುವೇ ಸ್ತೋತ್ರ. ದೇವರ ವಾಕ್ಯದಂತೆ ನಡೆಯ ಕಲಿಸಿದ ಯೇಸುವೇ ಸ್ತೋತ್ರ. ಪಾಪ ದೋಷಕ್ಕೆ ಒಳಗಾಗದಂತೆ ದೇವರ ವಾಕ್ಯವನ್ನು ಹೃದಯದಲ್ಲಿ ಇಟ್ಟುಕೊಳ್ಳುವಂಥ ಆಶೀರ್ವಾದ ದಯಪಾಲಿಸಿದ ಯೇಸುವೇ ಸ್ತೋತ್ರ. ಭಾಗ್ಯದಾಯಕ ಆಶೀರ್ವಾದದಲ್ಲಿ ಹೊತ್ತು ಸಾಗಿಸುವ ಯೇಸುವೇ ಸ್ತೋತ್ರ. ನಿಮ್ಮ ಶಿಷ್ಯರಿಗೆ ನೀಡಿದ ದೇವರ ವಾಕ್ಯವನ್ನು ನಮಗೂ ನೀಡಿದ ಯೇಸುವೇ ಸ್ತೋತ್ರ. ಆ ವಾಕ್ಯವನ್ನು ನಮ್ಮ ಹೃದಯವೆಂಬ ಹದವಾದ ನೆಲದಲ್ಲಿ ಬಿತ್ತಿ ವಾಕ್ಯದಿಂದ 30ರಷ್ಟು 60ರಷ್ಟು 100ರಷ್ಟು ಫಲ ಕೊಡುವ ಮಗಳಾಗಿ ಜೀವಿಸುವಂತೆ ಆಶೀರ್ವಾದ ದಯಪಾಲಿಸಿದ ಯೇಸು ರಾಜನಿಗೆ ಕೋಟಿ ಕೋಟಿ ಸ್ತೋತ್ರ. ಆಮೇನ್. ಆಲೇಲೂಯ. ಕೀರ್ತನೆ 112 ವಾಕ್ಯ 1-3. Praise the Lord. Happy are those who fear the Lord, who greatly delight in His commandments. Their descendants will be mighty in the land. The generation of the upright will be blessed. Wealth and riches are in their houses, and their righteousness endures forever. Amen. Alleluia. Thank you, Jesus. Thank you, Almighty God. Thank you, power of God. Thank you, fire of God.